ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಬಿಜೆಪಿಯಲ್ಲಿ ಯಾವತ್ತೂ ಅಂತ ಇದೇ ಇಲ್ಲ. ಇಲ್ಲಿ ಇವ್ರನ್ನ ನಮ್ಮ ಮಾಜಿ ಸಂಸದರನ್ನಾದ್ರ ಅವ್ರನ್ನ ಟೀಕೆ ಮಾಡ್ತೀರಾ, ಅಲ್ಲಿ ಹೋಗಿ ಮೋದಿಗೆ ಜೈ ಅಂತೀರಾ. ತಮ್ಮ ಪಕ್ಷ ಯಾವ್ದಣ್ಣ? ತಾವ್ ಯಾರಿಗಾಗಿ ನಿಂತಿದ್ದೀರಾ? ಯಾರ ಪರವಾಗಿ ನಿಂತಿದ್ದೀರಿ ನೀವು? ಈ ಸಲ ಹೋಗ್ಲಿ ಕಂಟೆಸ್ಟ್ ಮಾಡ್ತೀರಾ ನೀವು ಶಾಸಕರಿಗೆ? ಅದಾದ್ರೂ ಸ್ಪಷ್ಟೀಕರಣ ಕೊಡಿ. ನಾನು ಇಂಡಿಪೆಂಡೆಂಟ್ ಅಂತೀರಾ, ಮತ್ತೆ ಮೋದಿ ಸಾಹೇಬ್ರನ್ನ ಹೊಗಳ್ತೀರಾ. ಯಾವ್ದು ನಿಮ್ ಪಕ್ಷ ಯಾವ್ದು? ನೀವು ಯಾವ ಪಕ್ಷದಿಂದ ನೀವು ಸ್ಪರ್ಧೆ ಮಾಡ್ತೀರಾ? ಮತ್ತೆ ವಿಜೇಂದ್ರನ ಫೋಟೋ ಪ್ಲೇ ಕಾರ್ಡ್ ಇಟ್ಕೊಂಡಿದ್ದೀರಾ, ಕುಮಾರಣ್ಣ ಪ್ಲೇ ಕಾರ್ಡ್ ಇಟ್ಕೊಂಡಿದ್ದೀರಾ, ದೇವೇಗೌಡರು ಪ್ಲೇ ಕಾರ್ಡ್ ಇಟ್ಕೊಂಡಿದ್ದೀರಾ, ಎಲ್ಲರೂ ಪ್ಲೇ ಕಾರ್ಡು ಇಟ್ಕೊಂಡಿದ್ದೀರಾ. ನಿಮ್ ಪಕ್ಷ ಯಾವ್ದು? ನೀವು ಕೆಚಪ್ ಸಿಟಿಯಲ್ಲಿ ಯಾರಿಗ್ ಮಾಡಿದ್ರು, ರೂರಲ್ ಅಲ್ಲಿ ಯಾರಿಗ್ ಮಾಡಿದ್ರು, ಇವಾಗ ಎಲ್ರೂ ಬೇಕಾದ್ರೆ ಮಾತಾಡ್ತಾ ಹೋಗ್ತಾ ಇದ್ದೀರಾ. ನೀವು ಯಾಕೆ ಸ್ಪರ್ಧೆ ಮಾಡಿಲ್ಲ? ಯಾಕೆ ನಿಮ್ಗೆ ಸ್ಪರ್ಧೆ ಮಾಡುವ ತಾಕತ್ತಿಲ್ವಾ? ನೀವಿನ್ನ ಪೇಪರು, ಈ ಬುಕ್ಕು, ಪೆನ್ಸಿಲ್ಲು, ಪೆನ್ನು ಎಲ್ಲ ಚಿಕ್ಕ ಮಕ್ಕಳು ಕೊಡ್ತಾ ಇದ್ದೀರಾ. ಇನ್ನ ಹಿರಿಯರಿಗೆ ಸಮಾಜ ಸೇವೆ ಮಾಡೋದು ಇನ್ನ ನೀವು ಕಲ್ತ್ಕೊಂಡಿಲ್ಲ. ಇನ್ನ ಒಂದು 20 ವರ್ಷ ಕಲ್ತ್ಕೋಬೇಕು ನೀವು. ಮೋಹನ್ ಕೃಷ್ಣಣ್ಣ, ರಾಜಕಾರಣ ಮಾಡೋದು ಇಂಥದ್ರಲ್ಲ. ಇವಾಗ ಬಂದಿದ್ದು ಇವತ್ತೆಲ್ಲ ಶೇರ್ದಾರ ಎಷ್ಟು ಜನ ಬಂದಿದ್ರು? 20 ರಿಂದ 30 ಜನ ಬಂದಿರ್ತಾರೆ. ಎಲ್ರು ನೀವು ಹೆಂಗ್ ಕರ್ಕೊಂಡ್ ಬಂದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅರ್ಥ ಆಯ್ತಾ ಮೋಹನ್ ಕೃಷ್ಣಣ್ಣ? ಮತ್ತೆ ನಮ್ಮ ಶಾಸಕರ ಬಗ್ಗೆ ಅವ್ರ ಮನೆಯವರು ಮಾಡಿದ್ದಾರೆ, ಅವ್ರು ಎಲ್ಲೋದಿಂದ ಬಂದವರು ಅಂತ. 14 ವರ್ಷ ಎಲ್ಲಿದ್ರೆ ಅವರು ಪರ್ಮನೆಂಟ್ ಆಗಿ ಅವ್ರು ಅಲ್ಲೇ ಅಡ್ರೆಸ್ ಆಗುತ್ತೆ. ನಿಮಗಿಂತ ಮೊದಲು ಅವ್ರು ಈ ಕ್ಷೇತ್ರದಲ್ಲಿ ಪರಿಚಯ ಆದವರು ನಮ್ಮ ಶಾಸಕರಾದಂತ ವೈ ಸಂಪಂಗಣ್ಣ ಅವರು ಈ ಕ್ಷೇತ್ರಕ್ಕೆ ಪರಿಚಯ ಆದ್ರು. ರೈತರ ಅವ್ರ ಅದು ಇದು ಅಂತ ಅವ್ರ ಫ್ಯಾಮಿಲಿ ಬಗ್ಗೆ. ಅಣ್ಣ, ಇಲ್ಲಿ ನಾಗಶೆಟ್ಟಲ್ಲಿಂದ ಪಾರಂಡ್ಲಲ್ಲಿಗೆ ಹೋಗುವಾಗ ಲೆಫ್ಟ್ ಸೈಡ್ ಅಲ್ಲಿ ಒಂದು ಗಾರ್ಮೆಂಟ್ಸ್ ಬರುತ್ತೆ. ಗಾರ್ಮೆಂಟ್ಸ್ ಪಕ್ಕದಲ್ಲಿ ಅವ್ರ ಜಮೀನ್ ಐತೆ. ರಾಮಕ್ಕಂದ ಐತೆ, ಪ್ರವೀಣ್ ಐತೆ, ಅಶ್ವಿನಿ ಮೇಡಮ್ ಐತೆ, ಅವ್ರ ಫ್ಯಾಮಿಲಿ ಅವ್ರದ್ದೆಲ್ಲ ಐತೆ. ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಐತೆ, ಮಾವು ಗಿಡ ಐತೆ, ಬೀನ್ಸ್ ಐತೆ, ಟಮಾಟ ಐತೆ, ಕೋಳಿಗಳೈತೆ, ಕುದುರೆ ಒಂದೈತೆ, ಹಸುಗಳೈತೆ, ಮೇಕೆಗಳೈತೆ. ರೈತರಿಗೆ ಇನ್ನೇನ ಬೇಕಾ? ನಿನ್ ಡೌಟ್ ಆದ್ರೆ ಹೋಗಿ ದಿಶಾಂಕ್ ಮ್ಯಾಪ್ ಹಾಕೊಂಡು ಚೆಕ್ ಮಾಡ್ಕೊ. TAPCMS ನಿರ್ದೇಶಕರು ನಾನು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮಾತಾಡೋದೇನೆಂದ್ರೆ, ಮೋಹನ್ ಕೃಷ್ಣ ಅಣ್ಣನವರು ಇವತ್ತು ಪಾಪ ಎಲ್ಲರನ್ನೂ ಕರೆದು ಮತದಾನವನ್ನು ಅನರ್ಹ ಮಾಡಿದ್ದಾರೆ. TAPMS ಅಲ್ಲಿ ಶೇರ್ನ ಅನರ್ಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಶೇರ್ನ ಅನರ್ಹ ಮಾಡಿಲ್ಲ, ಮತದಾನ ಕರಡು ಪಟ್ಟಿಯಿಂದ ಅವ್ರನ್ನ ಈಗ ತೆಗಿಯೋದಕ್ಕೆ 13D ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 15 ದಿವಸ ಮುಂಚಿತವಾಗಿ ಕೊಟ್ಟಿದ್ದಾರೆ. 15 ದಿವಸದ ಒಳಗಡೆ ತಾವು ಏನಾದರೂ ಆಕ್ಷೇಪಣೆ ಇದ್ರೆ ಅರ್ಜಿ ಸಲ್ಲಿಸಬಹುದು ಅಂತ. ಅರ್ಜಿಗಳು ಸುಮಾರು 100 ಚಿಲ್ಲರೆ ಬಂದಿದೆ. ಆ ಅರ್ಜಿಗಳನ್ನ ಮೇಲಧಿಕಾರಿಗಳ ಗಮನಕ್ಕೆ ನಮ್ಮ ಕಾರ್ಯದರ್ಶಿಗಳು ತರ್ತಾರೆ. ತಂದು ಅದನ್ನ ಪರಿಗಣಿಸಿ ಅವರು ಅದರ ಕಾನೂನು ರೀತಿಯಾಗಿ ಕ್ರಮ ಕೈಗೊಂತಾರೆ. ಪಾಪ ಮೋಹನ್ ಕೃಷ್ಣಣ್ಣನವರು 2023ರಲ್ಲಿ ಕೂಡ ನಾನು ಈ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ನಾನು ಪ್ರಬಲ ಆಕಾಂಕ್ಷಿ, ನಾನು BJP ಆಕಾಂಕ್ಷಿ, ನಾನು ನಿಲ್ತೀನಿ, ಸ್ಪರ್ಧೆ ಮಾಡ್ತೀನಿ ಅಂತ ಪಾಪ ತುಂಬಾ ಓಡಾಡಿದ್ರು. ಪಾಪ 2023ರಲ್ಲಿ ತಾವು ಯಾರಿಗೆ ಸಪೋರ್ಟ್ ಮಾಡಿದ್ರಣ್ಣ? ನೀವು ಕೆಚಪ್ ಸಿಟಿಯಲ್ಲಿ ಯಾರಿಗ್ ಮಾಡಿದ್ರು, ರೂರಲ್ ಅಲ್ಲಿ ಯಾರಿಗ್ ಮಾಡಿದ್ರು, ಇವಾಗ ಎಲ್ರೂ ಬೇಕಾದ್ರೆ ಮಾತಾಡ್ತಾ ಹೋಗ್ತಾ ಇದ್ದೀರಾ. ನೀವು ಯಾಕೆ ಸ್ಪರ್ಧೆ ಮಾಡಿಲ್ಲ? ಯಾಕೆ ನಿಮ್ಗೆ ಸ್ಪರ್ಧೆ ಮಾಡುವ ತಾಕತ್ತಿಲ್ವಾ? ನೀವಿನ್ನ ಪೇಪರು, ಈ ಬುಕ್ಕು, ಪೆನ್ಸಿಲ್ಲು, ಪೆನ್ನು ಎಲ್ಲ ಚಿಕ್ಕ ಮಕ್ಕಳು ಕೊಡ್ತಾ ಇದ್ದೀರಾ. ಇನ್ನ ಹಿರಿಯರಿಗೆ ಸಮಾಜ ಸೇವೆ ಮಾಡೋದು ಇನ್ನ ನೀವು ಕಲ್ತ್ಕೊಂಡಿಲ್ಲ. ಇನ್ನ ಒಂದು 20 ವರ್ಷ ಕಲ್ತ್ಕೋಬೇಕು ನೀವು. ಮೋಹನ್ ಕೃಷ್ಣಣ್ಣ, ರಾಜಕಾರಣ ಮಾಡೋದು ಇಂಥದ್ರಲ್ಲ. ಇವಾಗ ಬಂದಿದ್ದು ಇವತ್ತೆಲ್ಲ ಶೇರ್ದಾರ ಎಷ್ಟು ಜನ ಬಂದಿದ್ರು? 20 ರಿಂದ 30 ಜನ ಬಂದಿರ್ತಾರೆ. ಎಲ್ರು ನೀವು ಹೆಂಗ್ ಕರ್ಕೊಂಡ್ ಬಂದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅರ್ಥ ಆಯ್ತಾ ಮೋಹನ್ ಕೃಷ್ಣಣ್ಣ? ಮತ್ತೆ ನಮ್ಮ ಶಾಸಕರ ಬಗ್ಗೆ ಅವ್ರ ಮನೆಯವರು ಮಾಡಿದ್ದಾರೆ, ಅವ್ರು ಎಲ್ಲೋದಿಂದ ಬಂದವರು ಅಂತ. 14 ವರ್ಷ ಎಲ್ಲಿದ್ರೆ ಅವರು ಪರ್ಮನೆಂಟ್ ಆಗಿ ಅವ್ರು ಅಲ್ಲೇ ಅಡ್ರೆಸ್ ಆಗುತ್ತೆ. ನಿಮಗಿಂತ ಮೊದಲು ಅವ್ರು ಈ ಕ್ಷೇತ್ರದಲ್ಲಿ ಪರಿಚಯ ಆದವರು ನಮ್ಮ ಶಾಸಕರಾದಂತ ವೈ ಸಂಪಂಗಣ್ಣ ಅವರು ಈ ಕ್ಷೇತ್ರಕ್ಕೆ ಪರಿಚಯ ಆದ್ರು. ನೀವು ಮೊನ್ನೆ ಬಂದಿದ್ದು 23ರಿಂದ ಪಾಪ ಅವತ್ತು ನಾವು ನಿಂತ್ಕೊಂಡ್ಬಿಡ್ತೀನಿ ಅಂದ್ರೆ ಇವತ್ತು ಓಡಾಡ್ತಾ ಇದ್ದೀರಾ. ಪಾಪ 28ಕ್ಕೆ ನಿಲ್ತ್ಕೊಂತೀರಾ ಅನ್ನೋದು ನಿಮ್ಗೆ ಅನುಮಾನ ಇದೆ. ಲಾಸ್ಟ್ ಸತಿ ನಮ್ಮ ನೆಲ್ಲೂರು ಶಂಕರನ್ನ, ನಮ್ಮ ಕೊಲಿಕ್ TAPMS ಡೈರೆಕ್ಟ್ರು, ನಾಮಿನೇಷನ್ ಎಲ್ಲಾದ್ರೂ ಫೈಲ್ ಮಾಡುವ ಅಂದಿದ್ದಾರೆ. ಅದೇನೋ ಪ್ರಯತ್ನ ಮಾಡ್ತೀರ ನೋಡಿ. ಡಿಸೆಂಬರಲ್ಲಿ ಒಂದು ಚಿಕ್ಕ ಎಲೆಕ್ಷನ್ ಬರ್ತಾ ಇದೆ. ಇನ್ನ ನಾಮಿನೇಷನ್ ಫೈಲ್ ಮಾಡೋದೇ ನೀವು ಕಲ್ತ್ಕೊಂಡಿಲ್ಲ ಅನ್ಕೊಂಡಿದ್ದೀನಿ ನಾನು. ಮತ್ತೆ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ರೈತರ ಅವ್ರ ಅದು ಇದು ಅಂತ ಅವ್ರ ಫ್ಯಾಮಿಲಿ ಬಗ್ಗೆ. ಅಣ್ಣ, ಇಲ್ಲಿ ನಾಗಶೆಟ್ಟಲ್ಲಿಂದ ಪಾರಂಡ್ಲಲ್ಲಿಗೆ ಹೋಗುವಾಗ ಲೆಫ್ಟ್ ಸೈಡ್ ಅಲ್ಲಿ ಒಂದು ಗಾರ್ಮೆಂಟ್ಸ್ ಬರುತ್ತೆ. ಗಾರ್ಮೆಂಟ್ಸ್ ಪಕ್ಕದಲ್ಲಿ ಅವ್ರ ಜಮೀನ್ ಐತೆ. ರಾಮಕ್ಕಂದ ಐತೆ, ಪ್ರವೀಣ್ ಐತೆ, ಅಶ್ವಿನಿ ಮೇಡಮ್ ಐತೆ, ಅವ್ರ ಫ್ಯಾಮಿಲಿ ಅವ್ರದ್ದೆಲ್ಲ ಐತೆ. ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಐತೆ,
ಮಾವು ಗಿಡ ಐತೆ, ಬೀನ್ಸ್ ಐತೆ, ಟಮಾಟ ಐತೆ, ಕೋಳಿಗಳೈತೆ, ಕುದುರೆ ಒಂದೈತೆ, ಹಸುಗಳೈತೆ, ಮೇಕೆಗಳೈತೆ. ರೈತರಿಗೆ ಇನ್ನೇನ ಬೇಕಾ? ನಿನ್ ಡೌಟ್ ಆದ್ರೆ ಹೋಗಿ ದಿಶಾಂಕ್ ಮ್ಯಾಪ್ ಹಾಕೊಂಡು ಚೆಕ್ ಮಾಡ್ಕೊ ಅವ್ರ ರೈತರ ಅಲ್ವಾ ಅಂತ. ಮಾತಾಡಿದ್ರೆ ನಾನು ರೈತರಾಗಿ ನೀನ್ ರೈತರಿಗೆ ಏನನ್ನ ಮಾಡಿದ್ಯಾ? ಬರಗಾಲ ಬಂದಿದೆ, ಒಂದ್ ಊರುಗಳಲ್ಲಿ ನೀರ್ ಕುಡಿಯಕ್ ನೀರಿಲ್ಲ, ಅವ್ರ ಬಗ್ಗೆ ನಿಂದೇನಣ್ಣ ಹೋರಾಟ? ನಿನ್ ಹೋರಾಟ ಏನಿಲ್ಲ ಪಾಪ. ಸುಮ್ನೆ ರಾಜಕೀಯಕ್ಕಾಗಿ ನೀನು ಏನೋ ಇದ್ರಲ್ಲಿ ಮೈಲೇಜ್ ಬರತ್ತೆ ಅಂತ ನೀವು ಹೊರಟಿದ್ದೀರಾ. ಯಾವುದೇ ಮೈಲೇಜ್ ಬರಲ್ಲಣ್ಣ. ಮೋಹನ್ ಕೃಷ್ಣಣ್ಣ ಏನಾದ್ರೂ ಪ್ರಜಾಸೇವೆ ಮಾಡಿ. ನಿಮ್ಗಿಂತ ಪ್ರಜಾಸೇವೆ ಮಾಡಿದಂತಹ ತಂಬಾರ್ಲಲ್ಲಿ ರಾಜಣ್ಣ ಇದ್ರು. ಆರ್ ಎಂ ಸಿ ಎಲೆಕ್ಷನ್ ಪಾಪ ಕಂಟೆಸ್ಟ್ ಮಾಡಿದ್ರು, ಸೋತೋದ್ರು ಪಾಪ ಅವ್ರು ತುಂಬಾ ಪ್ರಜಾಸೇವೆ ಮಾಡಿದವರು. ನೀವು ಪಾಪ ಏನೋ ಮಾಡಕ್ ಹೋಗಿ ಏನೇನೋ ಮಾತಾಡ್ತಾ ಇದ್ದೀರಾ. ಅವ್ರು ಒಳ ಒಪ್ಪಂದ, ನೀವು ಒಳ ಒಪ್ಪಂದ ಅಂತ ನಿಮ್ಗೆ ಹೆಂಗಣ್ಣ ಗೊತ್ತಾ? ನೀವು ಒಳ ಒಪ್ಪಂದ ಅಲ್ವಾ? ಅವ್ರು ಒಳ ಒಪ್ಪಂದ ಅಂತ. ಅವ್ರ ಪಕ್ಷ ರಾಷ್ಟ್ರೀಯ ಪಕ್ಷ ಬಿಜೆಪಿಯಲ್ಲಿ ಯಾವತ್ತೂ ಅಂತ ಇದೇ ಇಲ್ಲ. ಇಲ್ಲಿ ಇವ್ರನ್ನ ನಮ್ಮ ಮಾಜಿ ಸಂಸದರನ್ನಾದ್ರ ಅವ್ರನ್ನ ಟೀಕೆ ಮಾಡ್ತೀರಾ, ಅಲ್ಲಿ ಹೋಗಿ ಮೋದಿಗೆ ಜೈ ಅಂತೀರಾ. ತಮ್ಮ ಪಕ್ಷ ಯಾವ್ದಣ್ಣ? ತಾವ್ ಯಾರಿಗಾಗಿ ನಿಂತಿದ್ದೀರಾ? ಯಾರ ಪರವಾಗಿ ನಿಂತಿದ್ದೀರಿ ನೀವು? ಈ ಸಲ ಹೋಗ್ಲಿ ಕಂಟೆಸ್ಟ್ ಮಾಡ್ತೀರಾ ನೀವು ಶಾಸಕರಿಗೆ? ಅದಾದ್ರೂ ಸ್ಪಷ್ಟೀಕರಣ ಕೊಡಿ. ನಾನು ಇಂಡಿಪೆಂಡೆಂಟ್ ಅಂತೀರಾ, ಮತ್ತೆ ಮೋದಿ ಸಾಹೇಬ್ರನ್ನ ಹೊಗಳ್ತೀರಾ. ಯಾವ್ದು ನಿಮ್ ಪಕ್ಷ ಯಾವ್ದು? ನೀವು ಯಾವ ಪಕ್ಷದಿಂದ ನೀವು ಸ್ಪರ್ಧೆ ಮಾಡ್ತೀರಾ? ಮತ್ತೆ ವಿಜೇಂದ್ರನ ಫೋಟೋ ಪ್ಲೇ ಕಾರ್ಡ್ ಇಟ್ಕೊಂಡಿದ್ದೀರಾ, ಕುಮಾರಣ್ಣನ ಪ್ಲೇ ಕಾರ್ಡ್ ಇಟ್ಕೊಂಡಿದ್ದೀರಾ, ದೇವೇಗೌಡರ ಪ್ಲೇ ಕಾರ್ಡ್ ಇಟ್ಕೊಂಡಿದ್ದೀರಾ, ಎಲ್ಲರೂ ಪ್ಲೇ ಕಾರ್ಡು ಇಟ್ಕೊಂಡಿದ್ದೀರಾ. ನಿಮ್ ಪಕ್ಷ ಯಾವ್ದು? DK ಶಿವಕುಮಾರ್ ಪ್ಲೇ ಕಾರ್ಡ್ ಇಟ್ಕೊಂಡಿದ್ದೀರಾ. ನಿಮ್ ಪಕ್ಷ ಯಾವ್ದು ಅಂತ ತಿಳಿಸ್ಬೇಕಾಗಿ ನಾನು ವಿನಂತಿಸ್ತೇನೆ.